ಹಾಯ್ ಫ್ರೆಂಡ್ಸ್, ಇವತ್ತು ವಿದ್ಯಾನಿಧಿ ಸ್ಕಾಲರ್ಶಿಪ್ ಯೋಜನೆ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನನ್ನ ಚಾನಲಲ್ಲಿ. ಇದನ್ನು ಫಸ್ಟ್ 5th ಸ್ಟ್ಯಾಂಡರ್ಡಿಂದ ಹಿಡಿದುಬಿಟ್ಟು ಲೈಕ್ 10th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡು ಅಲ್ಲಿವರೆಗೂ ಮಾಡ್ಬೋದು. ಇವನ್ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಇದಕ್ಕೆ ಇಯರ್ಲಿ 2 ಸಲ ಎಕ್ಸಾಮ್ ಇರುತ್ತೆ. ಡಿಸೆಂಬರ್ಗೆ ಬಂದಿರುತ್ತೆ, ಆಮೇಲೆ ಮಾರ್ಚ್ಗೆ ಬಂದಿರುತ್ತೆ ಎಕ್ಸಾಮು. ಸೊ ಆ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು ಅವ್ರಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಓಕೆ, ಸೊ ಈಗ ಫಸ್ಟು ನಾವು ವಿದ್ಯಾನಿಧಿ.co.in ಅಂತ ಪೋರ್ಟಲ್ನ ಹೋಗಬೇಕು. ಇಲ್ಲಿದೆ vidyanithi.co.in ಅಂತ ಅಂದ್ಬಿಟ್ಟು ಪೋರ್ಟಲು. ಈ ಪೋರ್ಟಲಲ್ಲಿ ನೀವು ಫಸ್ಟ್ ಲಾಗಿನ್ ಆಗಿದ ನಂತರ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಫಸ್ಟು ಲಾಗಿನ್ ಆದ ತಕ್ಷಣ ಸೈನಪ್ ಮಾಡ್ಕೋಬೇಕಾಗುತ್ತೆ ಆ್ಯಸ್ ಅ ಸ್ಟೂಡೆಂಟು. ಇಲ್ಲಿ ಅವ್ರದ್ದು ಎಲ್ಲ ಇನ್ಫಾರ್ಮೇಷನ್ ಹಾಕಬೇಕು, ಫುಲ್ ನೇಮು, ಓಕೆ, ಆಮೇಲೆ ಇಮೇಲ್ ಐ ಡಿ, ಪಾಸ್ವರ್ಡು, ಆಮೇಲೆ ಕನ್ಫರ್ಮೇಷನ್ ಪಾಸ್ವರ್ಡು. ಇದನ್ನು ಹಾಕಿ ಸೈನಪ್ ಪ್ರೆಸ್ ಮಾಡಿದರೆ ಸೊ ಡೈರೆಕ್ಟಾಗಿ ಅವರಿಗೆ ಒಂದು ಇಮೇಲ್ ಹೋಗುತ್ತೆ. ನಾನು ನಿಮ್ಗೆ ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಮೇಲ್ ಹೋಗುತ್ತೆ. ಇಮೇಲ್ ಕನ್ಫರ್ಮೇಷನ್ ನೀವು ಕ್ಲಿಕ್ ಮಾಡಿದರೆ ಇಮೇಲಿಂದ ಡೈರೆಕ್ಟಾಗಿ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಆ್ಯಕ್ಟಿವೇಟ್ ಆಗಿರುತ್ತದೆ. ಈಗ ಬಂದುಬಿಟ್ಟು ಇಲ್ಲಿ ಇಮೇಲ್ ಐ ಡಿ ಕ್ಲಿಕ್ ಮಾಡಿ. ಸೊ ಇಮೇಲ್ ಐ ಡಿ ಹಾಕ್ಬಿಟ್ಟು ಇಮೇಲ್ ಐ ಡಿ ಹಾಕ್ಬಿಟ್ಟು ನಿಮ್ಮ ಪಾಸ್ವರ್ಡ್ ಹಾಕ್ಕೋಬೇಕು. ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿರುವಂಥ ಎಲ್ಲ ಫಸ್ಟ್ ನಿಮಗೆ ಒಂದು ಡ್ಯಾಶ್ಬೋರ್ಡ್ ಬರುತ್ತೆ. ಆ್ಯಸ್ ಎ ಸ್ಟೂಡೆಂಟ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಇದು ನೀವು ಸ್ಟೂಡೆಂಟ್ಗೆ ಮಾಡ್ಕೊಡ್ಬೋದು. ಈ ಡ್ಯಾಶ್ಬೋರ್ಡ್ ಬಂದಮೇಲೆ ಅವ್ರಿಗೆ ಬೇಕಾಗಿರೋಂಥ ಎಲ್ಲ ಇಮೇಜಸ್ ಅದೆಲ್ಲ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಆ್ಯಂಡ್ ಸ್ಟೂಡೆಂಟ್ ಲೋನ್ ಅಂತ ಇರುತ್ತೆ. ಸೊ ಈ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಲೋನ್ ಬೇಕಾದರೆ ಲೋನನ್ನು ಅಪ್ಲೈ ಮಾಡ್ಕೋಬೋದು, ಸ್ಕಾಲರ್ಶಿಪ್ ಬೇಕಾದರೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ಅವ್ರದ್ದೆಲ್ಲ ಪರ್ಸ್ನಲ್ ಡೀಟೇಲ್ಸ್ ಆ್ಯಡ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ದು. ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು, ಮೆರಿಟ್ ಬೇಸಿಸ್ ಮೇಲೆ ಬೇಕಾ, ನೀಡ್ ಬೇಸಿಸ್ ಮೇಲೆ ಬೇಕಾ, ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಅವ್ರು ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಏನಂತಂದರೆ ಮೆರಿಟ್ ಬೇಸಿಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ನನ್ನ ಪ್ರಿಫರೆನ್ಸ್. ಸೊ ಆಮೇಲೆ ಫುಲ್ ನೇಮು, ಫಾದರ್ ನೇಮ್, ಎಲ್ಲ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕು. ಇದು ಅಪ್ಲೋಡ್ ಮಾಡಿದ್ಮೇಲೆ ಈ ಪ್ಯಾನ್ ನಂಬರ್ಸ್ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ಯಾನ್ ನಂಬರ್ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ, ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಹೋಗಬೇಕು. ಸೊ ನೆಕ್ಸ್ಟ್ ಹೋದರೆ ಇಲ್ಲಿ ಅಕಾಡೆಮಿಕ್ ಇನ್ಫಾರ್ಮೇಷನ್ ಬರುತ್ತೆ. ಯಾವ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಇನ್ಸ್ಟಿಟ್ಯೂಟ್ದು ಕೋಡ್ ಇತ್ತಂದರೆ ಕೋಡ್ ಹಾಕಬೇಕು, ಕೋಡ್ ಇಲ್ಲ ಅಂದರೆ ಬಿಡ್ಬೋದು, ತೊಂದರೆ ಇಲ್ಲ. ಆಮೇಲೆ ಕೋರ್ಸ್ ನೇಮು, ಯಾವ ಕೋರ್ಸ್ ನೇಮು ಅದು ಹಾಕಬೇಕು ಮ್ಯಾಂಡೇಟ್ರಿ, ಯಾವ ಕ್ಲಾಸು, ಓಕೆ, ಲಾಸ್ಟ್ ಕ್ವಾಲಿಫಿಕೇಷನ್ ಯಾವುದು, 10th ಯಾವುದಿದೆ ಇದರಲ್ಲಿ, ಸೊ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಅದನ್ನು ಹಾಕಬೇಕು. ಇದಾದ ನಂತರ ನೆಕ್ಸ್ಟ್ ಹೋಗಬೇಕು. ಸೊ ನೆಕ್ಸ್ಟ್ ಹೋದ ತಕ್ಷಣ ಅವ್ರದ್ದು ಇದು ಫ್ಯಾಮಿಲಿ ಇನ್ಕಮು, ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು ಏನಿದೆ ಎಲ್ಲ IFSC ಕೊಡೋದನ್ನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಆನಂತರ ನೆಕ್ಸ್ಟ್ ಬರಬೇಕು. ನೆಕ್ಸ್ಟ್ ಬಂತಂದರೆ ಇಲ್ಲಿ ಅವ್ರ ಫೋಟೋ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಇದ್ದರೆ ಒಂದೊಂದು ಸಲ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಇದೇನು ಮ್ಯಾಂಡೇಟ್ರಿ ಅಂತ ಏನಿಲ್ಲ. ಸೊ ಇದು ಮಾಡ್ಬೋದು. ಲೇಟೆಸ್ಟ್ ಮಾರ್ಕ್ಶೀಟು, ಇನ್ಕಮ್ ಸರ್ಟಿಫಿಕೇಟ್, ಅಗೇನ್ ಇದು ಬಂದುಬಿಟ್ಟು ಆಪ್ಷನಲ್ ಅಷ್ಟೇ. ಮಾಡಬೇಕಾದ್ರೆ ಮಾಡ್ದು, ಇಲ್ಲಾಂದ್ರೆ ಇಲ್ಲ. ಒಂದು ID ಪ್ರೂಫ್ ಲೋಡ್ ಮಾಡಬೇಕಾಗುತ್ತೆ. ID ಪ್ರೂಫ್ ಲೋಡ್ ಮಾಡಿಬಿಟ್ಟು ಇಲ್ಲಿ ಇದನ್ನು ಕ್ಲಿಕ್ ಮಾಡಿ, ಅಂದರೆ ಕನ್ಫರ್ಮೇಷನ್ ಒಂದು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಟು ಪೇಮೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಒಂದು ಆರ್ಡರ್ ID ಕ್ರಿಯೇಟ್ ಆಗುತ್ತೆ. ಸೊ ಆರ್ಡರ್ ID ಕ್ರಿಯೇಟ್ ಆಗಿದ ತಕ್ಷಣವೇ ಅಲ್ಲಿ ಬಂದು ಅವ್ರಿಗೆ ಫಸ್ಟ್ ಒಂದು 199 ರೂಪೀಸ್ ಪ್ರಾಸೆಸಿಂಗ್ ಫೀಸ್ ಬರುತ್ತೆ. ಸೊ ಅದನ್ನು ಫೀಸ್ನ ಪೇ ಮಾಡಬೇಕು. ಸೊ ಇದು 199 ಪ್ರಾಸೆಸಿಂಗ್ ಫೀಸ್ ಮಾಡಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ನಿಮಗೆ ಸೈಟಿಗೆ ರೀರೂಟ್ ಆಗುತ್ತೆ. ಸೈಟಿಗೆ ರೀರೂಟ್ ಆಗಿಬಿಟ್ಟು ನಿಮಗೊಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಸೊ ಅಕ್ನಾಲಜ್ಮೆಂಟಿಂದ ನೀವು ಡೈರೆಕ್ಟಾಗಿ ಅದನ್ನು ಕಸ್ಟಮರ್ಗೆ ತೆಗೆದುಬಿಟ್ಟು ಅಥವಾ ಸ್ಟೂಡೆಂಟ್ ತೆಗೆದುಬಿಟ್ಟು ಅದನ್ನು ಕೊಡ್ಬೋದು. ಸೊ ಇದು ಪ್ರಾಸೆಸ್. ಇದಾಗಿತ್ತು, ಕಂಪ್ಲೀಟ್ ಆಯಿತು ಅಂತಂದರೆ ಅವ್ರಿಗೆ ಅದೇ ಹೇಳಿದ ಪ್ರಕಾರ ಒಂದು ಡಿಸೆಂಬರ್ಗೆ ಒಂದು ಎಕ್ಸಾಮ್ ಇರುತ್ತೆ, ಒಂದು ಮಾರ್ಚ್ಗೆ ಇರುತ್ತೆ. ಅವ್ರಿಗೆ ಎಕ್ಸಾಮಿನೇಷನ್ನು ಇದು ಹೋಗುತ್ತೆ, ಹಾಲ್ ಟಿಕೆಟ್ ಹೋಗುತ್ತೆ, ಆನ್ಲೈನಲ್ಲಿರುತ್ತೆ. ಅವ್ರ ಎಕ್ಸಾಮ್ ಬರೆದ್ಬಿಟ್ಟು ಅವ್ರ ಮೆರಿಟ್ ಬೇಸಿಸ್ ಮೇಲೆ ಅವ್ರಿಗೆ ಇದನ್ನು ಸ್ಕಾಲರ್ಶಿಪ್ ಸಿಗುತ್ತೆ. ಸ್ಕಾಲರ್ಶಿಪ್ಪಲ್ಲಿ 2 ಥರ ಸ್ಕಾಲರ್ಶಿಪ್ ಇದೆ ಅವ್ರ ಹತ್ರ. ಇದು ಬಂದುಬಿಟ್ಟು 10,000ಇಂದ ತೊಗೊಂಡು 70 ಅಪ್ ಟು 75,000 1 ಲ್ಯಾಕ್ವರೆಗೂ ಸ್ಕಾಲರ್ಶಿಪ್ ಅವ್ರಿಗೆ ಸಿಗುತ್ತೆ. ಇದು ಡಿಪೆಂಡ್ಸ್, ಅದು ಮೆರಿಟ್ ಬೇಸಿಸ್ ಮೇಲೆ ಅವರು ಇಶ್ಯೂ ಮಾಡ್ತಾರೆ. ಇದರಲ್ಲಿ 3 NGOಗಳು ಇನ್ವಾಲ್ವ್ ಆಗಿದ್ದಾರೆ. ಸೊ
ಸೊ 3 ಎನ್ ಜಿ ಒದವ್ರು ತೊಗೊಂಡು ಸೇರಿಬಿಟ್ಟು ಸ್ಪ್ಲಿಟಪ್ ಮಾಡ್ಕೊಂಡು ಇದನ್ನು ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಯಾರಾದರೂ ಇಷ್ಟ ಇದ್ದರೆ ಇದನ್ನು ಅಪ್ಲಿಕೇಶನ್ನ ಅಪ್ಲೈ ಮಾಡಿಸ್ಕೋಬೋದು. ನಿಮ್ಮ ಹತ್ರ ಕ್ಯಾಂಡಿಡೇಟ್ಸ್ ಬರ್ತಾ ಇರ್ತಾರೆ, ಆ್ಯಸ್ ಎ CSE ಇವ್ರ ಹತ್ರ ಸ್ಟೂಡೆಂಟ್ ಬರ್ತಾ ಇರ್ತಾರೆ, ಅವ್ರಿಗೆ ನೀವು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.